यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಈಶ್ವರಪ್ಪ ಹೌದಾ? ಈಶ್ವರಪ್ಪ ಮೊದಲು ಅವರು ಬಿಜೆಪಿ ಹೊರಗೆ ಹಾಕ್ಯಾರಲ್ಲ, ಅವ್ರನ್ನ ಯಾಕೆ ಹೊರಗೆ ಹಾಕ್ಯಾರ? ಲಘುವಾಗಿ ಮಾತಾಡ್ತಾರ ಹಾಕಿದಾರ. ನೋ ಕಮೆಂಟ್ಸ್. ಆರ್ಎಸ್ಎಸ್ ಬ್ಯಾನ್ ಅಂತಕ್ಕಂಥ ವಿಚಾರ. ಆರ್ಎಸ್ಎಸ್ ಏನು ಬ್ಯಾನ್ ಅಂತಕ್ಕಂಥ ವಿಚಾರ, ಕಡಿವಾಣ ಹಾಕಬೇಕು ಅನ್ನೋ ವಿಚಾರಗಳು. ಯಾವುದು? ಆರ್ಎಸ್ಎಸ್ ಗೆ ಬ್ಯಾನ್ ಮಾಡಬೇಕು, ಯಾರು ಹಾಕಬೇಕು ಅಂತ ಸರ್ಕಾರಕ್ಕೆ ನೋಡಿ. ಸರ್ಕಾರ ನೋಡಿ, ಸುಮ್ನೆ ಹೇಳ್ತೀನಿ, ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದ್ದಾವೆ ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ, ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಧಾರ್ಮಿಕ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ. ಪರವಾನಗಿ ತಗೊಳ್ಳಲು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ. ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ, ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ. ಇದು RSS ಸಲುವಾಗಿ ಅಲ್ಲ, ಎಲ್ಲರಿಗೂ ಅನ್ವಯ ಆಗ್ತದೆ. ಈಗ ಮಾಧ್ಯಮದವ್ರು ನೀವು ಒಂದೇನೋ ಕಾನ್ಫರೆನ್ಸ್ ಮಾಡ್ಬೇಕಂದ್ರೆ ನಿಮ್ಗೂ ಅನ್ವಯ ಆಗ್ತದೆ. ಯಾರು ಪರ್ಮಿಷನ್ ತಗೋ ಅಷ್ಟೇ. ಅದು RSS ಎಲ್ಲಿ ಬಂತಂದ್ರಾಗ ಸುಮ್ಮನೆ ಇವರೇ RSS ಏನು? RSS ಒಂದೇ ಸಂಘಟನೆ ಎಷ್ಟು ದೇಶ ಇರೋದು? ಹಂಗೆ ಇರ್ತಾರೆ. ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ, ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ, ಯಾರು ಮಾಡಿದ್ರು ಅಷ್ಟೇ. ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರು ನಿಮಗೂ ಅದ. ಪ್ರಿಯಾಂಕಾ ಖರ್ಗೆ ಪ್ರಸ್ತಾವನೆ ಇಟ್ಟಿದ್ದೆ, ಅದನ್ನ ಸರ್ ಸಿಎಂ ಹತ್ರ ಬ್ಯಾನ್ ಮಾಡಬೇಕು ಪತ್ರ ಬರ್ದಿರ್ಬೋದು ಕೆಲವೊಂದು ಕಾಲ. ಯಾಕಂದ್ರೆ ಅದು ಏನಾಗಿದೆ, RSS ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದು ವಾದ ಇದೆ, ಮತ್ತು ಸತ್ಯನೂ ಕೂಡ ಇದೆ. ರಿಜಿಸ್ಟರ್ಡ್ ಆಗ್ಲಂತ ಸಂಘ, ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ. ಮತ್ತೆ ಇವತ್ತು ದೊಡ್ಡ ದೊಡ್ಡ ಪ್ಯಾಲೇಸ್ ಕಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ. ಅದೇ ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸು, ದೊಡ್ಡ ದೊಡ್ಡ ಬಂಗ್ಲೆಗಳು, ಆಫೀಸು, 2,000 ಕೋಟಿ ರೂಪಾಯಿ, 200 ಹಿಂಗೆಲ್ಲ ಆಗಿರೋ. ಭೂಕಂಪಗಳಾದವು, ಸುನಾಮಿಗಳಾದವು, ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು, ಅಲ್ಲೆಲ್ಲ ಕೆಲಸ ಮಾಡಿದ್ರು. ಅವಾಗ ಇವರು ಎಲ್ಲರೂ ಮಾಡಿರ್ತಾರೆ, ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸ್ಲಿಲ್ಲ ಅವರು? ಭೂಕಂಪ ಅದಲ್ಲಿ ಹೋಗಿದ್ರಿ, ಅದು ದೊಡ್ಡ ಭೂಕಂಪ ಅಲ್ಲ, ಸುನಾಮಿ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅವಾಗ ಯಾಕೆ RSSನವ್ರು ಭಾಗವಹಿಸ್ಲಿಲ್ಲ? ರಾಷ್ಟ್ರ ಭಕ್ತರಲ್ಲ ಅವರು, ರಾಷ್ಟ್ರ ಪ್ರೇಮಿಗಳು, ದೇಶಭಕ್ತರು, ಇವರಿಂದ ನಾವು ಕಲಿಬೇಕು. ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು. ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿಕ್ಕಿರ್ದಿದ್ರೆ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರ್ದಿದ್ರೆ ಇವ್ರಷ್ಟು ಮಾತಾಡ್ತಿದ್ರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ಲಿಕ್ಕೆ ಇವ್ರಷ್ಟು ಮಾತಾಡ್ತಿದ್ರ? ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ? ಇಲ್ಲ ಬ್ರಿಟಿಷರು ಕೂಡ ಹೌದು, ಸತ್ಯ ಅದು. ಸರ್, ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿ ಭೂಕಂಪಗಳು ಆಗ್ತಾ ಇದೆ. ತಿಕೋಟದಲ್ಲಿ ಆಯ್ತು, ಅದೇ ಅದೇ ಹಿಂದಿನೂ ಕೂಡ ಆಗಿದೆ. 3-4 ಬಹಳ ದಿವಸ ಇದೆ, ಅದಕ್ಕಿಂತ ಮುಂಚೆ ಟಕ್ರಿಕಿ ಇದು ಎಲ್ಲ ಇವತ್ತು ಸಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಹಿಂದೆನೂ ಕೂಡ ಅದನ್ನ ಸ್ಟಡಿ ಮಾಡಿದ್ದಾರೆ. ಈಗಲೂ ಮಾಪನ ಕಡಿಮೆ ಇದೆ, 2.5 ರಿಕ್ಟರ್ ಇದೆ. ಅದಾಗಿನೂ ಕೂಡ ನಾವು ಇಲಾಖೆಯವರು ಗಮನಿಸ್ತಾರೆ 2.9 ಅದೇ ಗೊತ್ತಾಗುತ್ತೆ ಅಂತ ಹೇಳಿ. ಅದನ್ನ ಇವತ್ತೊಂದು ಸಸ್ಮಿಕ್ ಇದರಿಂದ ಯಾಕೆ ಇದು ಆಗ್ತದೆ ಅಂತ ಹೇಳಿ ಇಲಾಖೆ ಇದೆ. ಅದರಿಂದ ಅದನ್ನ ನಾವು ಮಾಡ್ಕೊಂಡು ಕಾರಣ ಎಂದು ತಿಳ್ಕೊತೀವಿ. ಸರ್, ಈಗ ಕಾರ್ಯದರ್ಶಿ ಶ್ರೀಗಳಿಗೆ ವಾಪಸ್ ಮತ್ತೆ 2 ತಿಂಗಳು ಆದ ನಂತರ ಕಂಟಿನ್ಯೂ ಆಗುತ್ತಾ ನಿರ್ಬಂಧ, ಅಥವಾ ಅಷ್ಟಕ್ಕೆ ಮುಕ್ತಾಯ ಆಗುತ್ತೆ? ನೋಡಿ, ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ನಾಗ ಹೋಗಿ ಕೇಳಬೇಕು. ಯಾರು ಇದನ್ನ ಮಾಡಿದಾರ? ಅದನ್ನ ಜಿಲ್ಲಾಡಳಿತ ಮಾಡಿದ್ದನ್ನ ಅವರು ಹೈಕೋರ್ಟ್ನವರು ಪೋಸ್ಟ್ಪೋನ್ ಅಲ್ಲ, ಅದನ್ನ ದೃಢೀಕರಣ ಮಾಡಿದಾರ, ಎತ್ತಿ ಹಿಡಿದಿದ್ದಾರೆ. ಅವ್ರು ಮಾತಾಡಿದ್ದೆಲ್ಲ ಒಬ್ರು ಸ್ವಾಮಿಗಳು ಮಾತಾಡಬಾರ್ದು ಅಂತನ್ನೋದನ್ನ ಹೇಳಿದಾರೆ. ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದಾರೆ. ಅಚ್ಚ ಕನ್ನಡದಾಗೂ ಕೂಡ ಅದನ್ನ ಹಾಕಿದಾರೆ. ಹೈಕೋರ್ಟ್ ಮುಂದಿರುವಂತ ಸಂದರ್ಭದಲ್ಲಿ ಇಟ್ ಈಸ್ ಬಿಕಮ್ಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ನಿರ್ಬಂಧ ಇಲ್ಲಿ ಹಾಕಿದ್ದೇನು 2 ತಿಂಗಳು ಮಾತ್ರ ಹಾಕಿದ್ದಾರೆ, ಅದಾದ ನಂತರ ಕಂಟಿನ್ಯೂ ಆಗುತ್ತಾ ಅಂತ ಹೈಕೋರ್ಟ್ ಗೊತ್ತಲ್ಲಪ್ಪ. ಅದು ಅವ್ರು ಅರ್ಜಿ ಅದಕ್ಕೆ ಅರ್ಜಿ ಸಲ್ಲಿಸ್ಬಿಟ್ಟಿದ್ದಾರೆ. ಇವ್ರು ಅದಕ್ಕೆ ಅಪೀಲ್ ಮಾಡ್ಬೇಕಾಗ್ತದೆ. 2 ತಿಂಗಳು ನಾನು ಹೋಗಿಲ್ಲ ಸರ್ ಅವರು. ಯಾಕೆ ಹೋಗ್ಲಿಲ್ಲ? ಮತ್ತೆ ಹೈಕೋರ್ಟ್ಗೆ ಯಾಕೆ ಹೋದ್ರಿ? ಜಿಲ್ಲಾಡಳಿತ ಮೇಲೆ ಸಿಗ್ಲಿಲ್ಲ. ಹೈಕೋರ್ಟ್ ಮ್ಯಾಟರ್ ಸಬ್ಜುಡಿಸ್. ನಾವು ಮಾತ್ರ ಹೈಕೋರ್ಟ್ ಬಗ್ಗೆ ಕಮೆಂಟ್ ಮಾಡುವಂತದ್ದು ನಮ್ದಲ್ಲ. ಬೆಳವಣಿಗೆನೇ ಬೇರೆ ರೀತಿ ಆಗಿದೆ. ಹಿಂದೆ ಯಾರು ಎಂ ಬಿ ಪಾಟೀಲ್ ಇದಾರಂತ ಅಲ್ಲ. ನೋಡಿ, ಒಂದು ಯಾವುದೇ ಕೇಳಿ ನೋಡಿಪ್ಪ, ಮೊನ್ನೆನೇ ಹೇಳಿದೆ ನಾನು. ಇವತ್ತು ಇದನ್ನ ನಿರ್ಧಾರ ತಗೊಳ್ಳುವಂತರು DC, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಅವರು ಪರಿಸ್ಥಿತಿ ಮೇಲೆ, ಸಿಚುವೇಶನ್ ಮೇಲೆ, ಇಂಟೆಲಿಜೆನ್ಸ್ ರೂಲ್ಸ್ ಮೇಲೆ ಎಲ್ಲವನ್ನ ನೋಡಿ ಇವತ್ತು ಶಾಂತಿ ಕದಡ್ತದೆ ಇದೆಲ್ಲವನ್ನ ನೋಡ್ಕೊಂಡು
ಇಷ್ಟೆಲ್ಲ ಮಾತಾಡ್ತೀರಿ ನೀವು. ಯಾಕೆ ಕನ್ನೇರ ಸ್ವಾಮಿಗಳು ಆ ಶಬ್ದ ಪ್ರಯೋಗ ಮಾಡಿದ್ದನ್ನು ಟೀಕೆ ಮಾಡಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ. ಅದನ್ನ ಬಿಟ್ಕೊಂಡು ಉಳಿದೆಲ್ಲ ಮಾತಾಡ್ತೀರಪ್ಪ. ಕನ್ನೇರ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ. ಆ ಕನ್ನೇರ ಸ್ವಾಮೀಜಿ ಮಾತಾಡಿದ್ರೆ ಯಾಕೆ ಮಾತಾಡೋದಲ್ಲ ನೀವು? ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಾದ್ರ ಆಕತೆ ಅನ್ಸ್ಕೋತೀರಿ? ಅದು ಸ್ವಾಮಿಗಳಿಗೆ, ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಅಂತ 300 ಜನ ಸರ್ ಬಿಜೆಪಿ ಕೇಳಿ, ಅದೆಲ್ಲ ಕೇಳಿ. ಇದೆಲ್ಲ ಆಗಿರುವಂಥದ್ದು ಜಿಲ್ಲಾಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಡ್ಜ್ ಮೋಸ್ಟ್ಲಿ ಹೇಳಿರ್ಬೇಕು. ಜಸ್ಟಿಸ್ ಏನು ಹೇಳೋದ್ರೆ ಇದು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು SP ಅನಾಹುತಾದ್ರೆ ನೀವೇ ಅಂತಿದ್ರೆ ಇಟ್ಟೆಲ್ಲ ಮಾಡಿದ್ರು, ಅವ್ರಿಗೆ ಪರವಾನಗಿ ಕೊಟ್ಟರು, ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರಿ. ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರಲ್ಲ, ಮತ್ತೆ ಮಾಡ್ತಿದ್ರೆ ಇಲ್ಲೋ ಏನಾರ ಆಗಿದ್ರೆ, ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಅದು DC ಮತ್ತು SP ಮಾಡಿದ್ದಾರೆ. ಮತ್ತು ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದರೆ ಅಪೆಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವರು. ಏನು ತೋರಿಸ್ತದೆ? DC ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ. ಮತ್ತು ನೀವು ಹೈಕೋರ್ಟ್ಗೆ ಮಾಡಿದ್ದನ್ನು ಪ್ರಶ್ನೆ ಮಾಡ್ತಾರೆ ನೀವು. ಸರ್ ಆ ವರ್ಡ್ಗೆ ಕ್ಷಮೆ ಕೇಳಬೇಕು. ಯಾರು ಹೇಳಿ ನನಗೆ ಕೇಳ್ತಾರೆ? ಅವ್ರಿಗೆ ಹೋಗಿ ಹೇಳಿ. ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಪಾದ ಮುಟ್ಟಿ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಆತ್ಮೀಯರು ಅವರು. ಹಂಗಾಗಿ ನಿಮ್ಗೆ ಆತ್ಮೀಯರು ಅವರು. ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು, ನಾವು ಶಿಷ್ಯರು ಏನ್ರಿ. ನಾನೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದೀನಿ. ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಅವರು ದೊಡ್ಡವ್ರು ಹಾಕಿದ್ರು. ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು. ಹೌದಾ? ಸಿದ್ದೇಶ್ವರ ಸ್ವಾಮಿಗಳು 50 ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು. ಯಾವ ಭಾಷೆಯಲ್ಲಿ ಮಾಡ್ತಿದ್ರು? ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಮಾಡ್ತಿದ್ರು? ಆಡು ಭಾಷೆಯಲ್ಲೇ ಪ್ರವಚನ ಮಾಡ್ತಾ ಇದ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಅಂದ್ರೆ ಬಳಸಿದಾರ ಅದನ್ನ? ಅದು ಆಡು ಭಾಷೆ ಅಲ್ವಾ? ಅದನ್ನ ಯಾಕೆ ಕಲಿಲ್ಲ ಇವರು? ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು, ಅವರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ. ನಾನು ಬಿಡಿ, ನಾವು ರಾಜಕೀಯ ಮಂದಿ. ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ? ಹೌದೋ ಇಲ್ಲೋ? ಕಲಿಬೇಕಾಗಿತ್ತಲ್ಲ. ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು 50 ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು. ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದ ಸ್ವಾಮಿಗಳು. ಜನ ನಾವು ಮಾತಾಡ್ತೀವಿ ಬಿಡಿ, ನಮ್ದೇನಿಲ್ಲ, ನಾವು ಸಾಮಾನ್ಯ ಜನ. ಅದ ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು, ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು, ಅವ್ರ ಜೊತೆ ಬೆಳೆದಂಥವ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆ ಕಲಿಲ್ವಾ ನೀವು? ಮತ್ ಕಲ್ತ್ರೆ ಏನಂದ್ರೆ? ಹಂಗಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ. ಅವ್ರ ಆಡು ಭಾಷೆಯನ್ನು ಕಲಿತಿದ್ರ. ಮತ್ತಿಷ್ಟೆಲ್ಲ ಹೇಳ್ತಾರ. ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಾರ. ಏನ್ ಹೇಳಿದ್ದಾರೆ? ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಅವ್ರು. ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಬರೆದಿದ್ದಾರೆ ಅಂದ್ರೆ ಜಾಗತಿಕ ಧರ್ಮಗಳು, ಅವತರ ಸಾರಗಳು, ಸೂತ್ರಗಳು, ಧಾರ್ಮಿಕ ಜಾಗತಿಕ ಧರ್ಮಗಳು, ಅವತರ ದೇವದೇಶಗಳು ಏನೋ ಬರೆದಿದ್ದಾರೆ. ಮೊನ್ನೆ ನೋಡಿದಾರೆ, ನನಗೆ ಯಾರೋ ಕಳಿಸಿದ್ರು, ಬುಕ್ಕನೇ ಕಳಿಸಿದ್ರು ನನಗೆ, ಸಾರಾಂಶಗಳು. ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ ಅವರು. ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕೆಯಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ. ಏನಂತ? ಲಿಂಗಾಯತ ಒಂದು ಜಾಗತಿಕ ಧರ್ಮ. ಅದರ ಸಾರಾಂಶ ಏನು? ಇತರ ಧರ್ಮಗಳ ಬಗ್ಗೆನೂ ಬರೆದಿದ್ದಾರೆ, ಇದರ ಜಾಗತಿಕ ಧರ್ಮಗಳ ಬಗ್ಗೆ. ಆದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿದಲ್ಲಿ, ಜಾಗತಿಕ ಧರ್ಮದಲ್ಲಿ ಒಂದು ಅಂತ ಹೇಳಿ. ಅದರ ದೇಶಗಳೇನು, ಸಾರಾಂಶಗಳೇನು ಅಂತ ಹೇಳಿ ಶೇರ್ ಮಾಡ್ತೀನಿ, ಕಳಿಸ್ತೀನಿ ನಿಮ್ಗೆ. ಅದನ್ನ ಕಳಿಸ್ತೀನಿ, ಅದನ್ನ ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆಲ್ಲರಿಗೂ. ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತೀರಾ ಆಡು ಭಾಷೆದಾಗ? ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೂ ಆಡು ಭಾಷೆ ಬೈತೀರಾ? ಅಲ್ಲಿ ಅದು ಮಾಡಿದ್ದು ಯಾರು ಅದನ್ನ ಇದು ಮಾಡ್ತಾ ಇಲ್ಲ. ಈಗ ನೀವು ಮಾಡಿದ್ ಹೇಳಿ, ಈಗ ಆ ವಿಷಯ ಇಲ್ಲ. ಹಂಗ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು. ಹೌದಾ? ಸುಮ್ಮನೆ ಯಾವ್ದೋ ಹೋಗಿ ಏನು ಸ್ಪಷ್ಟೀಕರಣ, ಸುಮ್ಮನೆ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಕೊಳ್ಬೇಕು. ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ. ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ ಮಾಡಿದ್ದೀವ್ರ ಕೆಲಸ.
ನನಗೂ ಏಕವಚನದಾಗ ಮಾತಾಡಿದಾರೆ ಮೊನ್ನೆ ನೋಡಿದೆ. ನಂದು ಯಾವುದೋ ಒಂದು ಟಿವಿ ಚಾನಲ್ ಏಕವಚನ MP ಪಾಟೀಲ ನನಗೂ ಬರ್ತದ ಮಾತಾಡಕ, ನಾನು ಅನ್ಬೋದಲ್ಲ ಏಕವಚನದಾಗ ಬರ್ತೈತೆ ಅಲ್ಲೋ, ನನಗೂ ಆಡು ಭಾಷೆ ಬರ್ತೈತೆ ಅಲ್ಲೋ. ಇವ್ರಿಗಿಂತ ಜಾಸ್ತಿ ಬರ್ತದ ಆಡು ಭಾಷೆ. ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆದಾಗ. ಹೇಳಂದ್ರೆ ಹೇಳ್ತೇನೆ, ಮತ್ತ ಬಳಸಂದ್ರೆ ಬಳಸ್ತೇನೆ. ನನ್ನ ಬಗ್ಗೆನೂ ಏಕವಚನದಿಂದ ಮಾತಾಡಿದ ಮೊನ್ನೆ MP ಪಾಟೀಲ ಅವನೇ ಮಾಡ್ಯಾನ ಇವನೇ ಮಾಡ್ಯಾನ. ಏನದು? ಐ ಆಮ್ ಎ ಮಿನಿಸ್ಟರ್, ಐ ಆಮ್ ಅ ದಿಸ್ ಒನ್ ಏನ್ರಿ? ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದ್ರೆ ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ರೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।